ಬಿಜೆಪಿಗೆ ಕೈಕೊಟ್ರ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ಮಂಡ್ಯದಲ್ಲಿ ಪಾದಯಾತ್ರೆ ನಡೀತಾ ಇದ್ರು ಸುಮಲತಾ ಚಕ್ಕರ್ ಹಾಕಿದ್ದಾರೆ. ಪಾದಯಾತ್ರೆಯಿಂದ ದೂರಾನೇ ಉಳಿದಿದ್ದಾರೆ ರೆಬೆಲ್ ಲೇಡಿ. ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದೆ. ಎಚ್ಡಿಕೆ ಜೊತೆ ವೇದಿಕೆ ಹಂಚಿಕೊಳ್ಳಲು ಸುಮಲತಾ ಹಿಂದೇಟು ಹಾಕಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸುಮಲತಾ ಅಂಬರೀಶ್. ಮೈತ್ರಿ ಅನಿವಾರ್ಯತೆ, ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿತ್ತು ಬಿಜೆಪಿ. ಅಂದಿನಿಂದ ಬಿಜೆಪಿಯಿಂದ ಮಾಜಿ ಸಂಸದೆ ಸುಮಲತಾ ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪರ್ಯಾಯ ಹುದ್ದೆ ಕಲ್ಪಿಸಲು ಬಿಜೆಪಿ ಹೈಕಮಾಂಡ್ ಕೂಡ ಮುಂದಾಗಿಲ್ಲ. ಹೀಗಾಗಿ ಬಿಜೆಪಿ ಮೇಲೆ ಮಾಜಿ ಸಂಸದೆ ಸುಮಲತಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮುಖೇನ ಪಕ್ಷದ ಎಲ್ಲಾ ಚಟುವಟಿಕೆಗಳಿಂದ ಸುಮಲತಾ ಬಹಳಷ್ಟು ದೂರವನ್ನ ಕಾಯ್ದುಕೊಳ್ತಾ ಇದ್ದಾರೆ, ದೂರ ಉಳಿದಿದ್ದಾರೆ. ಪಾದಯಾತ್ರೆ ಮಂಡ್ಯಕ್ಕೆ ಬಂದರೂ ಕೂಡ ಸುಮಲತಾ ಅಂಬರೀಶ್ ಕಾಣಿಸಿಕೊಂಡಿಲ್ಲ. ಪಾದಯಾತ್ರೆಗೆ ಗೈರಾಗುವ ಮುಖೇನ ಸುಮಲತಾ ಅಸಮಾಧಾನವನ್ನ ಹೊರಹಾಕಿರುವುದು ಗಮನಿಸ್ತಾನೆ ಇದೀವಿ. ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆ ಸಂದರ್ಭದಲ್ಲಿ ಮೈತ್ರಿ ಅನಿವಾರ್ಯತೆಗಾಗಿ ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಟುಕೊಟ್ರು ಸುಮಲತಾ ಅಂಬರೀಶ್ ಅವರು. ಅದಾದ ನಂತರ ಪರ್ಯಾಯ ಹುದ್ದೆಯನ್ನ ಕೊಡಬಹುದು, ಘನ ಒಂದು ಹುದ್ದೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಕೂಡ ಇದುವರೆಗೂ ಸಿಕ್ಕಿಲ್ಲ ಸುಮಲತಾ ಅಂಬರೀಶ್ ಅವರಿಗೆ. ಅವತ್ತಿನಿಂದಲೂ ಕೂಡ ಸುಮಲತಾ ಅಂಬರೀಶ್ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡೇ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಈಗ ಪಾದಯಾತ್ರೆ ಶುರು ಮಾಡಿದರೆ ಈ ಸಂದರ್ಭದಲ್ಲಾದ್ರೂ ಸುಮಲತಾ ಅಂಬರೀಶ್ ಅವರು ಏನು ಕಾಣಿಸಿಕೊಳ್ಬಹುದು. ಅದರಲ್ಲೂ ಮಂಡ್ಯಕ್ಕೆ ಈ ಒಂದು ಪಾದಯಾತ್ರೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಬರಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಈಗ ಸುಳ್ಳಾಗಿದೆ. ಅವರು ಬಂದಿಲ್ಲ. ಈ ಮುಖೇನ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಜೊತೆಗೆ ಸಹಜವಾಗಿ ಅವರಿಗೆ ಜೆಡಿಎಸ್ ನ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದು ಇಷ್ಟನೇ ಇರಲಿಲ್ಲ. ಆದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಅವರು ಒಪ್ಕೊಂಡ್ರು. ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ರು. ಆದ್ರೆ ಬಿಜೆಪಿಯಲ್ಲಿ ಅವರಿಗೆ ಸಿಗಬೇಕಾದಂತ ಗೌರವ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪಾದಯಾತ್ರೆ ನಡೀತಾ ಇದ್ರು ಸುಮಲತಾ ಅವರು ಬರದೇ ಇರೋದು ಈ ಎಲ್ಲಾ ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ.